ಈಗ ನೋಡಿ, 22 ತರಗತಿಗಳಲ್ಲಿ ನೀವು ಬಿಡಿಸೋದಾಗಿತ್ತಂದ್ರೆ ನೋಡ್ರಿ, ನಾ ಲಕ್ಷ ಕೊಟ್ಟು ನೋಡ್ರಿ, ನಾ ತಿಳಿಸ್ತಾನು. ಇಲ್ಲಿ ಬಿಡಿಸೋದಾಗ್ಯದಲ್ಲ, ಬೋರ್ಡ್ ಕಡೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ, ಇವು ಹೆಂಗೆ ತಿಳ್ಕೊಬೇಕು ಅನ್ನೋದು ಹೇಳತ್ತ ನಾನು. ನೀವು ಬಿಡಿಸಿರ್ಲ ನೋಡಿ. ಒಂದು ಶಾಲೆಯಲ್ಲಿ 704 ಡೆಸ್ಕ್ಗಳಿವೆ. ಅವುಗಳನ್ನು 22 ತರಗತಿಗಳಲ್ಲಿ ಇಡಬೇಕು. ಪ್ರತಿಯೊಂದು ತರಗತಿಯಲ್ಲೂ ಸಮಾನ ಸಂಖ್ಯೆಯ ಡೆಸ್ಕ್ಗಳನ್ನು ಇಡುವುದಾದರೆ ಪ್ರತಿಯೊಂದು ತರಗತಿಯಲ್ಲಿ ಎಷ್ಟು ಡೆಸ್ಕ್ಗಳನ್ನು ಇಡಬೇಕು? ಓಕೆ, 22 ತರಗತಿಗೆ ಬರೋಬರಿ 22 ತರಗತಿಗಳಲ್ಲಿ 704 ಡೆಸ್ಕ್ಗಳು. 704 ಡೆಸ್ಕ್ಗಳು ಅಂದರೆ ಪ್ರತಿಯೊಂದು ಒಂದು ತರಗತಿಯಲ್ಲಿ ಎಷ್ಟು ಡೆಸ್ಕ್ಗಳು ಬರ್ತಾವ ಸಮನಾಗಿ ಅಂದಾರಲ್ಲ, ನೀವು ಇಷ್ಟು ಬಾಯಿಸಿಬಿಟ್ರೆ ಸಾಕು. 1 ಗುಂಡ್ಲೆ 704 ಸರ್ವಾಸ್ ಬಾಗಿಲೆ 22 ನೋಡ್ರಿ. 7 4 ಎಷ್ಟು? 11. ನಡವರ್ಕ್ 0 ಬಂದದ್ದು. 11 0 ಆದ್ರೆ 11 ಇದು 11ರಲ್ಲೇ ಬಾಗಿ ಹೋಗ್ತದೆ ಅಂತ ತಿಳ್ಕೊಂಡು ಬಾಗಿಸ್ಬೇಡ್ರಿ. 11 2 22, 11 6 66, 11 4 44 ನೋಡ್ರಿ. 11ರಲ್ಲೇ ಬಾಗಿ ಹೆಂಗೆ ಹೋಗ್ತದ ಅನ್ನೋದು ನಾವು ಹೆಂಗೆ ತಿಳ್ಕೊಬೇಕಂದ್ರೆ, ನಡವರ್ಕ್ 0 ಬಂದದ, 2 ದಂಡಿಗಳ ಅಂಕಿ 7 4 11 ಆಗ್ಯದ. ಆ ಮತ್ತು 11ರಲ್ಲೇ ಬಾಗಿ ಹೋಗ್ತದಂದ್ರೆ ನೀವು 11ರಲ್ಲೇ ಬಾಗಿಸ್ಬೇಕು. ಇದಲ್ಲ 2 1 2 3 6, 2 2 4. ಪ್ರತಿಯೊಂದು ತರಗತಿಯಲ್ಲಿ ಇದ್ದ ಡೆಸ್ಕುಗಳ ಸಂಖ್ಯೆ ಎಷ್ಟು? 32. ತಿಳಿತಲ್ಲ? ಪ್ರತಿಯೊಂದು ಡೆಸ್ಕ್ಗಳ ಇಡಬಹುದು ಪ್ರತಿ ತರಗತಿಯಲ್ಲಿ ಇಡಬೇಕಾದ ಡೆಸ್ಕ್ಗಳು ಬರೋಬ್ಬರಿ 32. ತಿಳಿತಲ್ಲ? ಉತ್ತರ ಸಂಖ್ಯೆ ಯಾವುದದು ನೋಡ್ರಿ? 32 ಎ. ಹಿಂಗೆ ತಿಳ್ಕೊಬೇಕು ನೋಡಿ ಗಣಿತಗಳು. ಇನ್ನೊಂದ್ಸಲ, 22 ತರಗತಿಗಳಲ್ಲಿ ಬರೋಬ್ಬರಿ 704 ಡೆಸ್ಕ್ಗಳು. ಒಂದು ತರಗತಿಯಲ್ಲಿ ಎಷ್ಟು? 32. 704 7 4 11 ನಡವರ್ಕ್ 0 ಬಂದದ. ಇದು 11ರಲ್ಲೇ ಬಾಗಿ ಹೋಗ್ತದೆ ಅಂತ ತಿಳ್ಕೊರಿ. 11 2 11 64, 2 1 2 32 ಡೆಸ್ಕ್. ಪ್ರತಿ ತರಗತಿಯಲ್ಲಿ ಇಡಬೇಕಾದ ಡೆಸ್ಕ್ಗಳ ಸಂಖ್ಯೆ 32. 32 22 ತರಗತಿ ಒಳಗೆ ಇಟ್ರಿ ಅಂದರೆ 704 ಡೆಸ್ಕ್ಗಳು ಬೇಕು. ಉತ್ತರ ಸಂಖ್ಯೆ ಎ.